ಸರ್ ನಮಸ್ತೆ. ಅರ್ಜೆಂಟಾಗಿ ಬರಕ್ಕೆ ಹೇಳಿದ್ರಲ್ಲ ಸರ್? ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು. ಮುಖ್ಯವಾದ ವಿಷಯನ? ಹೌದು ಮಿಸ್ಟರ್ ರಾಮಾಚಾರಿ. ರಾಮಾಚಾರಿ ಸರ್, ನಾನು ಎಸ್ ಎಸ್ ಐ ನೋ ಮಿಸ್ಟರ್ ಬಸವರಾಜ್ ಅಲಿಯಾಸ್ ಕೃಷ್ಣ ಅಲಿಯಾಸ್ ರಾಮಾಚಾರಿ. ತಮಗೆ ಇನ್ನ ಯಾವ್ಯಾವ ಹೆಸರು ಇದೆಯೋ. ನಿನಗೆ ಎಷ್ಟೋ ಧೈರ್ಯ ಡಿಪಾರ್ಟ್ಮೆಂಟ್ ಅವ್ರ ಹತ್ರನೇ ಸುಳ್ಳು ಹೆಸರು ಹೇಳ್ಕೊಂಡು ನಾಟಕ ಮಾಡ್ತೀಯ. ಅಲ್ಲ ಸರ್, ನಾನು ನೋಡೋ, ನಿನ್ನ ಹೆಸರು ರಾಮಾಚಾರಿ. ನೀನು ಪುರೋಹಿತರ ಮಗ. ಪುರೋಹಿತ್ಯ ಕೆಲಸ ಮಾಡ್ತಾ ಮಾಡ್ತಾ ಸಾಫ್ಟ್ವೇರ್ ಕಂಪ್ನಿನೂ ಕೆಲಸ ಮಾಡ್ತಿದ್ಯಾ, ರೈಟ್? ಸರ್ ಅದು ನಾನು ಶಟಪ್. ಇಷ್ಟೇ ಅಲ್ಲ, ನಿನ್ ಪೂರ್ತಿ ಚರಿತ್ರೆ ಹೇಳ್ತೀನಿ, ಕೇಳ್ತೀಯಾ? ಬದುಕಿರೋರ್ನ ಸಾಯಿಸ್ಬಿಟ್ಟು ಸತ್ತವನ ಹೆಸರಲ್ಲಿ ವ್ಯವಹಾರ ಮಾಡ್ತಿದ್ಯಲ್ಲ, ಅದು ಎಂತ ಅಫೆನ್ಸ್ ಅಂತ ನಿನಗೆ ಗೊತ್ತಾ? ನಾನೇನು ಕಡ್ಲೆಪುರಿ ಮಾರೋನು ಅನ್ಕೊಂಡಿದ್ಯಾ? ನಿನ್ ನಂಬರಿಗೆ ಫೋನ್ ಮಾಡಿದಾಗ ನಿನ್ ಹೆಂಡತಿ ರಿಸೀವ್ ಮಾಡಿ ನಾನು ರಾಮಾಚಾರಿ ಹೆಂಡತಿ ಅಂದಾಗ್ಲೇ ನಿನ್ ಮೇಲೆ ಡೌಟ್ ಕನ್ಫರ್ಮ್ ಆಗೋಯ್ತು. ಸೊ ನೀನು ಆ ನವದೀಪ್ನ ಅರೆಸ್ಟ್ ಮಾಡಿಸೋಕೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ಯಾ. ಬಟ್ ಯುವರ್ ಬ್ಯಾಡ್ ಟೈಮ್. ನಾನು ನಿನ್ನನ್ನೇ ಅರೆಸ್ಟ್ ಮಾಡೋ ಪರಿಸ್ಥಿತಿಗೆ ಬಂದಿದೀಯ. ಸರ್, ಯಾಕೆ ಗೊತ್ತಾ? ನಾನು ಆ ನವದೀಪ್ ಕಡೆಯವನೇ. ಹಾಳದನ್ ಬುದ್ಧಿನ ಪುರಸ್ಕೆ ಸ್ಮೆಲ್ಲೇ ಹೋಗ್ತಿಲ್ವಲ್ಲ ಒಳಗಡೆ. ಎಷ್ಟು ಬಿಸ್ಕೊಂಡ್ರು ಅವ್ರಿಗೆ ಕಮ್ಮಿ ಆಗ್ತಾ ಇಲ್ಲ. बोलिए मनीता जी. ಮಿಸ್ಟರ್ ನವದೀಪ್, ವಿವೇಕ್ ಹೇಗಿದ್ದಾರೆ? ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಬಟ್ ಮೂರು ಹೊತ್ತು ನಿಮ್ ಭೇಟಿ ಚಾರು ಯಾದ್ ಮೇ ಫುಲ್ ಟೈಮ್ रहता है. ಮನೆ ಪೂರ್ತಿ ಈ ಬೆಡ್ರೂಮ್, ಕಿಚನ್, ಟಾಯ್ಲೆಟ್, ಟೆರೆಸ್ ಎಲ್ಲಾ ಕಡೆ ನಿಮ್ ಭೇಟಿ ಕಾ ಪೋಸ್ಟರ್ ಹಾಕಿ ಅದ್ರ ಜೊತೆ ಮಾತಾಡ್ತಾ ಇರ್ತಾನೆ. ನೀವ್ ಹೇಳ್ತಾ ಇರೋದ್ ಕೇಳ್ತಾ ಇದ್ರೆ ತುಂಬಾ ಸಂತೋಷ ಆಗ್ತದೆ. ಆದಷ್ಟು ಬೇಗ ಮದುವೆ ಮಾಡಿಸ್ಬಿಡೋಣ. ಅದನ್ನೇ ನಾನು ಹೇಳ್ಬೇಕಂತಿದ್ದೆ ಬಿಗುಜಿ. ಅದಕ್ಕೂ ಮುಂಚೆ ಅದ್ಯಾರೋ ಬಸವರಾಜ್ ಅನ್ನೋನು ನಿಮ್ ಬಗ್ಗೆ ಫೋನ್ ಮಾಡಿ ವಿಚಾರಿಸ್ತಾ ಇದ್ದ ಅಂತ ಹೇಳಿದ್ರಲ್ಲ, ಅವನಿಂದ ಏನಾದ್ರೂ ತೊಂದ್ರೆ ಆಗ್ಬಹುದೇನೋ ಅಂತ ನನ್ಗನ್ನಿಸ್ತಾ ಇದೆ. ಸ್ವಲ್ಪ ಅದ್ರ ಕಡೆ ಗಮನ ಕೊಡಿ. ಯು ಡೋಂಟ್ ವರಿ ಮನಿತಾಜಿ. ಡಿಪಾರ್ಟ್ಮೆಂಟ್ ಅಲ್ಲಿ ನನ್ನ ಫ್ರೆಂಡ್ ಸಿದ್ಧಾರ್ಥ್ ಅಂತ ಇದ್ದಾರೆ, ಅವರೆಲ್ಲ ನೋಡ್ಕೊಳ್ತಾರೆ. ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಇಟ್. ನನಗೆ ನಿಮ್ ಬಗ್ಗೆ ಚೆನ್ನಾಗ್ ಗೊತ್ತು ನವದೀಪ್. ಅದೆಲ್ಲ ನೀವು ಮ್ಯಾನೇಜ್ ಮಾಡ್ತೀರಾ. ಆದ್ರೂ ಹೇಳ್ಬೇಕಾಗಿರೋದು ನನ್ ಕರ್ತವ್ಯ ಅಲ್ಲ, ಅದಕ್ಕೆ ಹೇಳ್ದೆ. ಓಕೆ ಓಕೆ, ಥ್ಯಾಂಕ್ಸ್ ಫಾರ್ ದ ಕನ್ಸರ್ನ್. ನಾಟ್ ಟು ವರಿ ಎಟ್ ಆಲ್. ಎಲ್ಲ ನೋಡ್ಕೊಳ್ತೀವಿ. ಥ್ಯಾಂಕ್ ಯು. ಓಕೆ. ನನಗನ್ಸ್ತಾ ಇದೆ ನಾವು ಮಾನ್ಯತೆ ಹೇಳಿದ್ರ ಕಡೆ ಗಮನ ಕೊಡಬೇಕು ಅಂತ. कोई बसवराज पर्सन ने आपके बारे में इंक्वायर किया? अननोन पर्सन ने मुझे मारा. मुझे लग रहा है ಇದು ಒಂದಕ್ಕೊಂದು ಲಿಂಕ್ ಇದೆ ಅಂತ. ಮೊದಲು ವರುಣ್ಗೆ ಡೌಟ್ ಬಂತು, ಆಮೇಲೆ ಮಾನ್ಯತೆಗೆ ಡೌಟ್ ಬಂತು, ಈಗ ನನಗೂ ಡೌಟ್ ಬಂದಿದೆ. ನಾವು ಏಕ್ ಬಾರ್ ಇದನ್ನ ಕ್ರಾಸ್ ವೆರಿಫಿಕೇಶನ್ ಮಾಡೋದು ಒಳ್ಳೇದು ಅಂತ. ಎಸ್, ಮೇ ಚೆಕ್ ಕरूंगा. ದಟ್ ಚೆಕ್ ಮಾಡೋದು ಮಾತ್ರ ಅಲ್ಲ, ನನ್ಗೆ ಯಾರು ಹೊಡೆದಿದ್ದಾರೋ ಅವನ್ನ ತಂದು ನನ್ನ ಮುಂದೆ ನಿಲ್ಲಿಸ್ಬೇಕು. ಚಿಕ್ಕ ಹೋಲ್ ತಾನೆ, ಏನು ಆಗಲ್ಲ ಅಂತ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಚಿಕ್ಕ ಹೋಲಿಂದ ತಾನೆ ದೊಡ್ಡ ದೊಡ್ಡ ಶಿಪ್ ಎಲ್ಲ ಮುಳುಗೋದು. ಓಕೆ, ಬೇಕ್ತಾ. ಏನ್ ಮಿಸ್ಟರ್ ರಾಮಾಚಾರಿ, ಶಾಕ್ ಆಯ್ತಾ? ಸರ್, ನಾನು ಇದನ್ನೆಲ್ಲ ಬೇಕು ಅಂತ ಮಾಡಲಿಲ್ಲ ಸರ್. ನನ್ನ ತಮ್ಮನ ಸಾವಿನ ಹಿಂದೆ ಆ ನವದೀಪ್ ಕೈವಾಡ ಇದೆ. ಅದನ್ನ ಪ್ರೂವ್ ಮಾಡಬೇಕು ಅಂತ ಇಷ್ಟೆಲ್ಲ ಮಾಡ್ತಾ ಇದೀವಿ ಸರ್. ನಂಗೆ ಅದನ್ನ ಬಿಟ್ಟು ಬೇರೆ ಯಾರನ್ನೂ ಯಾಮರ್ಸ್ಬೇಕು ಅನ್ನೋ ಉದ್ದೇಶ ಇಲ್ಲ ಸರ್. ಐ ನೋ ದಟ್ ಮಿಸ್ಟರ್ ರಾಮಾಚಾರಿ. ಅದು ಗೊತ್ತಿರೋದಕ್ಕೆ ನಿನ್ನನ್ನು ಮೀಟ್ ಮಾಡೋಕ್ಕೆ ನಾನು ಒಬ್ಬನೇ ಬಂದಿರೋದು. ಇಲ್ಲದೆ ಇದ್ದಿದ್ರೆ ನಿನ್ನನ್ನು ಅರೆಸ್ಟ್ ಮಾಡೋಕ್ಕೆ ಪೊಲೀಸ್ನವ್ರ ಜೊತೆ ವಿತ್ ಯೂನಿಫಾರ್ಮ್ ಬಂದಿರ್ತಿದ್ದೆ. ಎಸ್ ಮಿಸ್ಟರ್ ರಾಮಾಚಾರಿ,
ಆ ನವದೀಪ್ ಜೊತೆ ಇದ್ದಿದ್ದು ನಿಜ, ಈಗ ಇರೋದು ನಿಜ. ಅವನು ಮಾಡ್ತಿರೋ ಇಲ್ಲಿಗಲ್ ಆಕ್ಟಿವಿಟೀಸ್ಗೆ ನಾನು ಸಪೋರ್ಟ್ ಮಾಡಿದ್ದು ನಿಜ. ಅವನ ಎಂಜಿಲ್ ಕಾಸಿಗೆ ಕೈ ಚಾಚಿದ್ದು ನಿಜ. ಆ ದುಡ್ಡಿಂದ ಐಷಾರಾಮಿ ಜೀವನ ನಡೆಸ್ತಾ ಇದ್ದಿದ್ದು ನಿಜ. ಆದ್ರೆ ಕರ್ಮ ಅನ್ನೋದು ಇದೆಯಲ್ಲ, ಅದರಿಂದ ಯಾರು ತಪ್ಪಿಸ್ಕೊಳಕ್ಕಾಗಲ್ಲ ಅಲ್ವಾ? ಎಸ್, ಮೊನ್ನೆ ನನ್ನ ಹೆಂಡತಿ ಮಗಳು ಹೋಗ್ತಾ ಇದ್ದಿದ್ದ ಕಾರು ಆಕ್ಸಿಡೆಂಟ್ ಆಗೋಯ್ತು. ಅದರಲ್ಲಿ ನನ್ನ ಹೆಂಡತಿ ತುಂಬಾನೇ ಸೀರಿಯಸ್ ಆಗಿದ್ದಾಳೆ. ನನ್ನ ಮಗಳು ಪ್ರಜ್ಞೆ ಇಲ್ಲದೆ ಕೊಮಗೆ ಹೋಗಿದ್ದಾಳೆ. ಅವರಿಬ್ಬರಿಗೆ ಟ್ರೀಟ್ಮೆಂಟ್ ಕೊಡ್ಸೋಕ್ಕೆ ನನ್ನ ಹತ್ರ ಬೇಕಾದಷ್ಟು ದುಡ್ಡಿದ್ರು ಗುಣಪಡಿಸೋಕ್ಕಾಗ್ತಾ ಇಲ್ಲ. ಆಗ್ಲೇ ಗೊತ್ತಾಗಿತ್ತು ನಾವು ಮಾಡೋ ಪಾಪ ನಮ್ಮನ್ನೇ ಸುತ್ಕೊಳ್ಳುತ್ತೆ ಅಂತ. ಇದಕ್ಕೆಲ್ಲ ಏನ್ ಪರಿಹಾರ ಅಂತ ಯೋಚನೆ ಮಾಡ್ತಾ ಇದ್ದಾಗಲೇ ನೀನು ನನಗೆ ಕಾಲ್ ಮಾಡಿ ನಿನಗೆ ಸಹಾಯ ಮಾಡೋ ಮೂಲಕ ನನ್ನ ಪಾಪನಾರು ಸ್ವಲ್ಪ ಕಳ್ಕೊಳ್ಳೋಣ ಅಂತ ನಿರ್ಧಾರ ಮಾಡಿದೆ. ಆಗ್ಲಾದ್ರೂ ನನ್ನ ಹೆಂಡತಿ ಮಕ್ಕಳು ಸರಿ ಹೋದ್ರೆ ಅಷ್ಟೇ ಸಾಕು. ಸರ್ ಹಾಗಾದ್ರೆ ಇವಾಗ ನೀವು ಹೌದು, ನೀನು ಆ ನವದೀಪ್ ವಿರುದ್ಧ ಮಾಡೋ ಹೋರಾಟದಲ್ಲಿ ನಾನು ನಿನ್ನ ಕೈ ಜೋಡಿಸ್ತೆ. ನೀನು ಯಾವ ತರ ಸಹಾಯ ಬೇಕಾದ್ರೂ ಕೇಳು, ನಾನು ಮಾಡಕ್ಕೆ ರೆಡಿ. ನನ್ನಿಂದ ಪ್ರತ್ಯಕ್ಷವಾಗಿ ಸಹಾಯ ಮಾಡಕ್ ಆಗದೆ ಹೋದ್ರೂ ಪರೋಕ್ಷವಾಗಿ ಸಹಾಯ ಮಾಡೇ ಮಾಡ್ತೀನಿ. ಹೇಳು ರಾಮಾಚಾರಿ, ಈಗ ನನ್ನಿಂದ ನಿನಗೇನ್ ಸಹಾಯ ಬೇಕು? ಸರ್ ಮೊದಲು ಆ ಸಕ್ಸೇನಾ ಇನ್ವಾಲ್ವ್ ಆಗಿರೋ ಎಲ್ಲ ಇಲ್ಲಿಗಲ್ ಆಕ್ಟಿವಿಟೀಸ್ ಬಗ್ಗೆ ನಾವು ಕಂಡುಹಿಡಿಬೇಕು ಸರ್. ಆದರೆ ಅವನು ಈ ಇಲ್ಲಿಗಲ್ ಆಕ್ಟಿವಿಟೀಸ್ನೆಲ್ಲ ತುಂಬ ಸೇಫ್ ಆಗಿ ಪ್ಲಾನ್ ಮಾಡಿ ಬ್ರಿಲಿಯಂಟಾಗಿ ಮಾಡ್ತಾ ಇದ್ದಾನೆ. ಯಾರ ಕೈಲೂ ಸಿಗಾಕೋತಿಲ್ಲ, ಏನೂ ಎವಿಡೆನ್ಸ್ ಬಿಡ್ತಾ ಇಲ್ಲ. ನಾನು ಎಷ್ಟು ಟ್ರೈ ಮಾಡಿದ್ರು ನನಗೇನು ಎವಿಡೆನ್ಸ್ ಸಿಗ್ತಾ ಇಲ್ಲ ಸರ್. ಅವನು ಮಾಡ್ತಿರೋ ಎಲ್ಲ ಇಲ್ಲಿಗಲ್ ಆಕ್ಟಿವಿಟೀಸ್ ಡೀಟೇಲ್ಸು ಅವನು ಯೂಸ್ ಮಾಡ್ತಿರೋ ಲ್ಯಾಪ್ಟಾಪ್ ಬಟ್ ಅದನ್ನ ಟಚ್ ಮಾಡೋಕೆ ಅವನು ಯಾರಿಗೂ ಬಿಡಲ್ಲ. ಹೇಗಾದ್ರೂ ಮಾಡಿ ಆ ಲ್ಯಾಪ್ಟಾಪ್ ತಗೊಂಬಂದ್ರೆ ಸಾಕ್ಷಿ ಸಮೇತ ಎಲ್ಲ ನಮಗ್ ಸಿಕ್ಬಿಡುತ್ತೆ. ಆಮೇಲೆ ಆ ನವದೀಪ್ ಸಾಮ್ರಾಜ್ಯನ ಗುರ್ತು ಸಿಕ್ಕಿದಾಗ ಪೂರ್ತಿ ನೆಲಸಮ ಮಾಡ್ಬಿಡಬಹುದು. ಅದ್ರ ನಿಮ್ಮಿಂದ ಆಗತ್ತಾ? ಸರ್ ಪ್ರಯತ್ನ ಮಾಡಿದ್ರೆ ಯಾವುದೂ ಆಗಲ್ಲ ಅಂತಿಲ್ಲ ಅಲ್ವಾ ಸರ್? ನಾನು ಖಂಡಿತ ಏನಾದ್ರು ಮಾಡಿ ಆ ಲ್ಯಾಪ್ಟಾಪ್ ತರಕ್ಕೆ ಟ್ರೈ ಮಾಡ್ತೀನಿ ಸರ್. ವೆರಿ ಗುಡ್, ಗೋ ಅಹೆಡ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇಷ್ಟು ಕುಡಿದ್ರು ಚಿಕ್ಕೇ ಇರೋದಿಲ್ಲ. ಜಿಕೆ ಹಳ್ಳ ಆಳವಾಗಿದ್ರೆ ಎಷ್ಟ್ ಮಣ್ಣು ಹಾಕುದು ಮುಚ್ಚಕ್ಕಾಗಲ್ವಲ್ಲ, ಹಂಗೆ. ಸರ್ ಅದು ನಿಜವಾಗ್ಲೂ ನೀವೇನಾ? ಆದ್ರೂ ಮನ್ಸಲ್ಲಿ ನೋವು ಹೋಗ್ತಿಲ್ವಲ್ಲ ಜಿಕೆ. ಅಲ್ಲ ಬರೀ ಕೆಬ್ಬೆ ಕೊಡಿಸ್ಕೊಂಡೆ ಇಷ್ಟೊಂದು ಫೀಲ್ ಮಾಡ್ಕೊತಿದ್ದೀರಲ್ಲ, ಅಂಥದ್ರಲ್ಲಿ ನಾನು ನನ್ನ ಬುಕ್ಕದ ಮೇಲೆ ಅದರಲ್ಲೂ ನನ್ನ ಮೂಗಿಗೆ ಪಂಚು ಹೊಡಿಸ್ಕೊಂಡು ಪಂಚರ ಪಡಿಸ್ಕೊಂಡಿದ್ದೀರಲ್ಲ, ನನಗೆ ಇನ್ನೆಷ್ಟು ನೋವಾಗ್ಬೇಡ. ಏನು ಮಾಡಕ್ಕಾಗಲ್ಲ. ಅಲ್ಲ ಅವ್ರು ಒಳ್ಳೇದಕ್ಕಲ್ವ ನಾವ್ ಹೇಳಿದ್ದು. ಇಲ್ಲಿ ಒಳ್ಳೇದಿಲ್ಲ ಯಾರು ಕೇಳ್ತಾರೆ ಸರ್? ಮುಂದಕ್ಕೆ ಏನ್ ಮಾಡೋದು ಜಿಕೆ? ಮುಂದಕ್ಕೆ ಏನ್ ಮಾಡೋದು? ಗುಡ್ ಕ್ವಶನ್. ಈಗ ನೀವು ಸತ್ಯ ಗೊತ್ತಾಗ್ತಿದ್ದಾಗೇನೆ ಹೋಗಿ ಯಾರ ಹತ್ರ ಹೇಳಿದ್ರಿ? ನಮ್ ಚೋಡ ಸಾಬ್ ಹತ್ರ. ನಿಮ್ಮ ಚೋಟ ಸಾಬು ನಿಮ್ಮ ಮಾತನ್ನ ನಂಬದೆ ನಿಮ್ಮ ಕೆನ್ನೆಗೆ ಪಠಾರ ಅಂತ ಹೊಡೆದಿದಾರಲ್ವಾ? ಇದನ್ನೇ ನೀವೇನಾದ್ರೂ ನಿಮ್ಮ ಬಡ ಸಾಬ್ ಹತ್ರ ಹೋಗಿ ಹೇಳಿದ್ರೆ ಹೊಡೆಯೋದಿರಲಿ ಗನ್ ತಗೊಂಡು ಡುಮ್ಮನಿಸ್ಬಿಟ್ಟಿರೋರು. ಹಾಗಾದ್ರೆ ಮುಂದಕ್ಕೆ ಕಂಟಿನ್ಯೂ ಆಗಕ್ ಬಿಡ್ಬೇಕು, ಅದನ್ನ ನೋಡ್ಕೊಂಡು ನಾವು ಸುಮ್ಮನೆ ಇರ್ಬೇಕಷ್ಟೇ. ಅವ್ರಿಬ್ರು ಅಲ್ಲಿಗೆ ಯಾಕೆ ಬಂದಿರ್ತಾರೆ ಜಿಕೆ? ಏನೋ ಕಂಡಿಡಿಯಕ್ ಬಂದಿರ್ತಾರೆ. ಆ ರಾಮಾಚಾರಿ ಬೆಂಕಿ ಇದ್ದಂಗೆ, ಆ ಚಾರು ಬಿರುಗಾಳಿ ಇದ್ದಂಗೆ. ಇವರಿಬ್ರು ಸೇರ್ಕೊಂಡು ಮನೆ ಒಳಗ್ ಬಂದಿದ್ದಾರೆ ಅಂತಂದ್ರೆ ಅದೇನು ಸುಮ್ಮನೆ ಇರೋ ಮ್ಯಾಟ್ರು ಅಂತ ನಿಮಗ್ ಅನ್ಸುತ್ತಾ? ಸುಡೋ ಮ್ಯಾಟ್ರೇ ಆಗಿರುತ್ತೆ. ಅಂದ್ರೆ ಹೊರಡ್ ಸಾರ್, ಚಾರು ಅವ್ರಪ್ಪನ ಜೈಲಿಗೆ ಕಳ್ಸಿದ್ಯಾರು? ನಮ್ ಬಡ ಸಾಬ್ ಮಾನ್ಯತೆ ಮೇಡಮ್. ಕಿಟ್ಟಿನ್ ಸಾಯಿಸಿದ್ಯಾರು? ಅವ್ರಿಬ್ರೇ. ಅಲ್ಲ ಅಲ್ಲ ಅಲ್ಲ, ಆ ರುಕ್ಕೂನು ಇದ್ಲು. ಇಷ್ಟೆಲ್ಲ ನಿಜ ತಿಳ್ಕೊಂಡಿರೋ ಆ ಚಾರು ಮತ್ತೆ ರಾಮಾಚಾರಿ ಇವ್ರುಗಳನ್ನ ಸುಮ್ಮನೆ ಬಿಡ್ತಾರ? ನೋ ವೇ, ಚಾನ್ಸೇ ಇಲ್ಲ.
ಬಟ್ ಅವರಿಬ್ರು ದಡ್ರಲ್ಲ. ಅದ್ರಲ್ಲಿ ಇವ್ರ ತರ ದಡ್ರತ್ತು ಅಲ್ವೇ ಅಲ್ಲ, ತುಂಬಾ ಬುದ್ಧಿವಂತರು. ಅವರು ಪ್ಲಾನ್ ಮಾಡಿ ಬಲೆನ ಹಾಕಿರ್ತಾರೆ. ಅಯ್ಯೋ, ಇವರೆಲ್ಲ ಬಲೆಲಿ ಯಾವ್ಯಾವ ಆಂಗಲ್ ಅಲ್ಲಿ ತಗ್ಲಾಕಾದ್ರು ಅದೇವ್ರಿಗೆ ಗೊತ್ತು. ಅಂದ್ರೆ ಅಂದ್ರೆ ವರ್ಡ್ ಸಾರ್. ಏನಿದು ಸಾರ್? ಈ ಒಂದು ಸಿಚುವೇಶನ್ ಅಲ್ಲಿ ನಿಮ್ಮ ಮುಖಕ್ಕೆ ಸರ್ರು ಪರ್ರು ಎಲ್ಲ ಸೂಟ್ ಆಗ್ತಿಲ್ಲಪ್ಪ. ಸಾರಿ ವರುಣ್, ಹಿಂಗೆ ಇನ್ನು ಅರ್ಥ ಆಗ್ತಿಲ್ವೇನೋ? ನಮ್ಮ ಮಾನ್ಯತೆ ಮೇಡಮ್ ಇದಾರಲ್ಲ, ಅವ್ರ ಗಂಡನ್ನ ಜೈಲಿಂದ ಬಿಡಿಸೋ ಯಾವ್ದೋ ಒಂದು ಸಾಕ್ಷಿ ನಿಮ್ ಬಡ ಸಾಬ್ ಮನೇಲಿದೆ ಅನ್ಸುತ್ತೆ. ಅದನ್ನ ಎತ್ಕೊಳಕ್ಕೆ ಅವರಿಬ್ರು ಬಂದಿರ. ಹಾಗಾದ್ರೆ ಮುಂದೆ ಅವರೆಲ್ಲ ಕುರಿ ಮಂದೆ. ಅವತ್ತು ರಾಮಾಚಾರಿ ಮತ್ತೆ ಚಾರು ಇಬ್ರು ಬಂದು ಆ ಜೈಶಂಕರ್ ಸೈನ್ ಮಾಡಿದಿಲ್ಲ ಡಾಕ್ಯುಮೆಂಟ್ಸ್, ಅದನ್ನ ಎಲ್ರು ಮಂಗ ಮಾಡಿ ಎತ್ಕೊಂಡೋದ್ರು ತಾನೆ. ಹೌದು. ಹಾಗಿದ್ರೆ ಅವರು ಅಲ್ಲಿಗೆ ಬಂದಿದ್ದಾರೆ ಅಂತಂದ್ರೆ ಏನನ್ನೋ ಕದಿಯಕ್ಕೆ ನಿಮ್ ಚೋಟಾ ಸಾಬ್ನ ಅವ್ರು ಮಂಗ ಮಾಡ್ತಿದ್ದಾರೆ. ಇದರಿಂದ ಏನಾಗುತ್ತೆ? ಇದ್ರಿಂದ ನಿಮ್ ಬಡ ಸಾಬು ಜೈಲ್ಗೆ ಹೋಗ್ತಾರೆ. ಈ ಕಡೆ ನಮ್ಮ ಮಾನ್ಯತೆ ಮೇಡಮು ಆ ರುಕ್ಕುನು ಜೈಲ್ಗೆ ಹೋಗ್ತಾರೆ. ಆ ಜೈಶಂಕರ್ ರಿಲೀಸ್ ಆಗ್ತಾರೆ. ಮತ್ತೆ ಕಂಪ್ನಿ ಮೊದಲಂತರ ಆಗತ್ತೆ. ಚಾರು ರಾಮಾಚಾರಿ ಗೆದ್ದರೆ ಇದೆ ಫೈನಲ್. ನನ್ನ ಮಾತನ್ನ ಕೇಳ್ದಿರೋದಕ್ಕೆ ಅವ್ರಗಳೆಲ್ಲ ಜೀವನ ನಾಶ ಆಗ್ತಿದೆ. ಈ ಖುಷಿಗೆ ಈ ಕುಡಿಯೋಣ, ಆ ಬೇಜಾರಿಗೆ ಆಮೇಲೆ ಕುಡಿಯೋಣ. ಅಂದ್ರ ಬನ್ನಿ ಬನ್ನಿ ಬನ್ನಿ, ಆಗ್ಲಿಂದ ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಹೋದ್ ಕೆಲ್ಸ ಏನಾಯ್ತು? ಎಲ್ಲ ಸರಿಯಾಗಾಯ್ತಾ? ಏನಿದು, ನಾನು ಆಗ್ಲಿಂದ ಕೇಳ್ತಾನೆ ಇದ್ದೀನಿ, ನೀವು ಸುಮ್ನೆ ಇದ್ದೀರಲ್ಲ. ಏನಾದ್ರೂ ಬಾಯ್ ಬಿಟ್ಟು ಮಾತಾಡ್ಬಾರ್ದಾ? ಯಾಕೆ ನಗ್ತಾ ಇದೀರಾ? ಏನಾಯ್ತು ಏನು ಅಂತ ಹೇಳೋ ತನಕ ಒಂದ್ ಸ್ವಲ್ಪ ಇರೋ. ಈ ತರ ಒಂದೇ ಸುಮ್ನೆ ಪ್ರಶ್ನೆ ಕೇಳ್ತಾರೆ, ಯಾವ್ದಕ್ಕೆಂದು ಉತ್ತರ ಕೊಡೋದು? ಮೊದ್ಲು ಹೋಗಿದ್ ಕೆಲ್ಸ ಸಕ್ಸಸ್ ಆಯ್ತಾ ಇಲ್ವಾ ಅಂತ ಹೇಳು. ಅದನ್ನ ತಿಳ್ಕೊಳ್ದೆ ಇದ್ರೆ ನನ್ ತಲೆ ಸಿಡ್ದು ಹೋಗುತ್ತೆ. ಆಯ್ತಾಯ್ತು, ಸದ್ಯಕ್ಕಂತೂ ನಾವೆಲ್ಲ ಅನ್ಕೊಂಡಂಗೆ ಆಗಿದೆ. ಅಂದ್ರೆ ಹೇಗೋ ಸರ್ಕಸ್ ಮಾಡಿ ಡ್ರಾಮಾ ಮಾಡಿ ಆ ಪೆಂಡ್ರೈವ್ನ ತಗೊಬಂದ್. ಹೌದಾ, ಸೂಪರ್. ಅದ್ಕೆ ಇನ್ನೇನು ಪೆನ್ ಡ್ರೈವ್ ನಿಮ್ ಕೈಗೆ ಸೇರ್ತಲ್ಲ, ನಿಮ್ ತಡ ಮಾಡೋದ್ ಬೇಡ, ನಿಮ್ ಕೆಲ್ಸ ಶುರು ಮಾಡಿ. ಅವನ್ನ ಮೊದ್ಲು ಜೈಲಿಗೆ ಕಳಿಸ್ಬೇಕು. ಆತರ ಪಡಬಾರ್ದು ಕಣ ಮುರಾರಿ. ಪೆನ್ ಡ್ರೈವ್ ಅನ್ನ ತಗೊಂಡ್ ಬಂದಿದ್ದೀವಿ ನಿಜ ಮುರಾರಿ. ಇವಾಗ ಅದ್ರಲ್ಲಿ ಏನಿದೆ ಅಂತ ಡೀಟೇಲ್ ಆಗಿ ಸರ್ಚ್ ಮಾಡ್ಬೇಕು. ಆಮೇಲೆನೆ ಮುಂದೆ ನಾವೇನ್ ಮಾಡ್ಬೇಕು ಅಂತ ನಮಗ್ ಗೊತ್ತಾಗೋದು.